ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೈಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿವಸದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಪಂಚಮಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ, ಪಂಚಮಿ ತಿಥಿ, ಹಸ್ತ ನಕ್ಷತ್ರ. ಎಲ್ಲವೂ ಪ್ರಶಸ್ತವಾಗಿದೆ ಒಂದು ಶುಭ ಕಾರ್ಯಕ್ಕೆ. ಹೀಗಾಗಿ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಈ ದಿವಸ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಬಹುದು. ಅದರಲ್ಲೂ ಹಸ್ತ ನಕ್ಷತ್ರ ತುಂಬ ಪ್ರಶಸ್ತವಾದ ನಕ್ಷತ್ರವಾಗಿದೆ. ಹಸ್ತಾ ಪ್ರಶಸ್ತ ಸ್ಮೃತಾ ಅಂತ ಗೇಹಾರಂಭದಲ್ಲಿ ನಾವು ಕಾಣ್ತೀವಿ. ಮಿತ್ರಾಜಾಂತ್ಯ ಗುರು ತರ ರಜನಿಕೃತ್ ಹಸ್ತಾ ಪ್ರಶಸ್ತ ಸ್ಮೃತಾ ಅಂತ ಬರುತ್ತದೆ. ಆ ಎಲ್ಲ ನಕ್ಷತ್ರಗಳು ಕೆಲವೊಂದು ಗ್ರಾಹ್ಯ ನಕ್ಷತ್ರ, ಕೆಲವೊಂದು ತ್ಯಾಜ್ಯ ಅಗ್ರಾಹ್ಯ ಹೀಗಿರ್ತದೆ. ಹೀಗಾಗಿ ಇದು ತುಂಬ ಪ್ರಶಸ್ತವಾದದ್ದು ಹಸ್ತ ನಕ್ಷತ್ರ. ಮತ್ತು ಪಂಚಮಿ, ಬುಧವಾರ ಇವೆಲ್ಲ ಒಳ್ಳೆಯ ಯೋಗ. ಇದೊಂದು ಈ ದಿವಸದಲ್ಲಿ ಶುಭ ಕಾರ್ಯಗಳಿಗೆ ಒಂದು ಕಡೆಯಾದರೆ, ಮತ್ತೊಂದು ಬುಧವಾರದ ದಿವಸ ವಿಷ್ಣುವಿನ ಚಿಂತನೆ, ವಿಷ್ಣು ಸ್ಮರಣೆ ಮಾಡ್ತಕ್ಕಂಥದ್ದು. ಮತ್ತು ಪಂಚಮಿ ತಿಥಿ ಇದ್ದಾಗ ಅಮ್ಮನವರ ಉಪಾಸನೆ ಕೂಡ, ಲಲಿತಾ ಸಹಸ್ರನಾಮವನ್ನು ಹೇಳ್ತಕ್ಕಂಥದ್ದು, ಇವೆಲ್ಲ ನಮಗೆ ಒಂದು ಬಲ ತಂದು ಕೊಡುತ್ತೆ, ಮನೋಬಲವನ್ನು ಹೆಚ್ಚಿಸುತ್ತೆ. ಆ ಕಾರಣದಿಂದಾಗಿ ದೇವತಾ ಅರ್ಚನೆಗಳೆಲ್ಲ ಯಾಕಾಗಿ ಅಂದರೆ ಮನಸ್ಸಿನ ಉದ್ಧಾರ ಜೀವನದ ಅಲಂಕಾರ ಅಂತಾರಲ್ಲ ಡಿ ವಿ ಜಿಯವರು. ಆ ಕಾರಣದಿಂದಾಗಿ ಮನಸ್ಸಿನ ಉದ್ಧಾರಕ್ಕಾಗಿ, ಜೀವನ ಅಲಂಕಾರ ಮಾಡಿಕೊಳ್ಳಿಕ್ಕಾಗಿ ಈ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಗುಬ್ಬಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/12/1977, ಸಮಯ 2:36 ಮಧ್ಯಾಹ್ನ. ಅವರ ಪ್ರಶ್ನೆ, ಮದುವೆಯ ಯೋಗ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗುಬ್ಬಿಯಿಂದ ಒಂದು ಸಂದೇಶ ಬಂದಿದೆ ವಿವಾಹದ ಕುರಿತಾಗಿ. ತುಂಬ ವಿಳಂಬವಾಗಿದೆ. ವಿವಾಹದ ಏನು ಅಂತಲೂ ಅವರು ವಿವರಿಸಿಲ್ಲ ಅಲ್ವಾ. ವಿವಾಹದ ಬಗ್ಗೆ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿದ್ದಾನೆ. ಬುಧನಿಗೆ ಗುರುವಿನ ದೃಷ್ಟಿ ಇದೆ. ಇದು ಪರಿವರ್ತನಾ ಯೋಗ ಇದೆ. ಬುಧನ ಮನೆಯಲ್ಲಿ ಗುರು, ಗುರು ಮನೆಯಲ್ಲಿ ಬುಧ. ಇರಲಿ, ಇದನ್ನೆಲ್ಲ ಪಕ್ಕಕ್ಕಿಡ್ತೀನಿ. ಈಗ ವಸ್ತುತಃ ಅಲ್ಲಿ ಏನಾಗಿದೆ, ವಿವಾಹ ಸ್ಥಾನ ಏನಾಗಿದೆ ಅದು ಬಹಳ ಮುಖ್ಯವಾಗಿದೆ. ವಿವಾಹದ ಅಧಿಪತಿ ಚೆನ್ನಾಗಿದ್ದಾನೆ, ಒಂದನೇದು. ಎರಡನೇದಾಗಿ ಅದು ರಣರಂಗವಾಗಿದೆ. ಕಾರಣ ಚಂದ್ರ ರಾಹುವಿನಿಂದಾಗಿ. ಚಂದ್ರ ರಾಹು ಒಟ್ಟಾಗಿದ್ದಾರೆ ಅಂತಂದರೆ, ಮತ್ತು ಚಂದ್ರನಿಗೆ ಪಕ್ಷದ ಬಲ ಕ್ಷೀಣವಾಗ್ತಾ ಇದೆ. ಹೀಗಿರುವಾಗ ಪಾಪಗ್ರಹಗಳು ಅಲ್ಲಿ ಸೇರಿದ್ರೆ ಅದು ತೊಡಕನ್ನು ಉಂಟು ಮಾಡುತ್ತೆ. ಅಲ್ಲಿ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಸೂತ್ರ ಇದೆ. ಕಲತ್ರ ರಾಶಿಯಲ್ಲಿ ಪಾಪಗ್ರಹಗಳಿದ್ದರೂ ಅದು ತೊಂದರೆಯನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು. ಈ ಕಾರಣದಿಂದಾಗಿ ನಿಮಗೆ ಆ ಭಾವ ಕ್ಲಿಷ್ಟವಾಗಿದೆ. ಈಗ ಪ್ರಸ್ತುತ ಶನಿ ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ನೋಡಿ, ಈಗ ನೀವು ತುಂಬ ನಿರೀಕ್ಷಿತ ಮಟ್ಟದಲ್ಲಿ ಹುಡುಕ್ತಾ ಇದ್ದರೆ ಕಷ್ಟ. ಯಾಕೆಂದರೆ ಈಗ ಆಲ್ರೆಡಿ ನಿಮಗೆ ತುಂಬ ವಯಸ್ಸು ಕಳೆದು ಹೋಗಿದೆ. ಈಗ ಬುಧನ ಕಾಲ ಅಂತೂ ನಡೀತಾ ಇದೆ. ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ನಿಮ್ಮ ಏನು ಆ ಒಂದು ಏಜಿಗೆ, ನಿಮ್ಮ ವಯಸ್ಸಿಗೆ ತಕ್ಕನಾದಂಥದ್ದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಈ ಶಾಂತಿಗಳನ್ನು ಮಾಡಿಸಿ, ಜೊತೆಗೆ ನೀವು ಒಂದು ಅರ್ಕ ವಿವಾಹ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದು ಸ್ವಲ್ಪ ಮಟ್ಟಿಗೆ ದಾರಿ ಮಾಡಿಕೊಡುತ್ತೆ. ಒಂದು ಗ್ರಹಶಾಂತಿ, ಅರ್ಕ ವಿವಾಹ ಮಾಡಿಸಿ ಪ್ರಯತ್ನವನ್ನು ಮಾಡಿ. ನಿಮಗೆ ಒಳ್ಳೆಯದಾಗಲಿ. ಆ ಲಕ್ಷ್ಮೀನಾರಾಯಣರ ಕೃಪೆ ಸಿಗಲಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.